ಚಂದನ್ ಶೆಟ್ಟಿ ಅವರು ಒಂದು ಅದ್ಭುತವಾದಂತ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಈ ಒಂದು ಮನೆ ಇರುವುದು ಮೈಸೂರಿನಲ್ಲಿ ಜನರಿಗೋಸ್ಕರ ಮಾಡಿರುವಂತ ಇದು ಮನೆ ಆಗಿರುತ್ತೆ. ಯಾಕೆಂದ್ರೆ ಸೊ ಇದು ಪ್ರೈವೇಟ್ ಆಗಿರುವಂತ ಮನೆ. ಸೊ ಬಂದವರು ಗೆಸ್ಟ್ ಗಳು ಉಳಿಯುವಂತ ಮನೆ. ಸೊ ಇಲ್ಲಿ ಎಷ್ಟು ದಿವಸ ಬೇಕಾದ್ರೂ ಉಳಿಯಬಹುದು. ಇದಕ್ಕೆ ಪೇ ಮಾಡಬೇಕಾಗತ್ತೆ. ವೆಬ್ಸೈಟ್ ಮೂಲಕ ಇಲ್ಲಿ ಬುಕಿಂಗ್ ಅನ್ನ ಮಾಡ್ಕೊಂಡು ನೀವು ಅಲ್ಲಿ ಹೋಗಿ ಸ್ಟೇ ಆಗ್ಬಹುದು. ಸೊ ಆ ರೀತಿಯ ಒಂದು ಕನಸಿನ ಮನೆ ಆಗಿತ್ತು ಅವರದ್ದೇ ಆದಂತಹ ಜಾಗ. ಸೊ ಹೀಗಾಗಿ ಒಂದು ಪ್ಲಾನಿಂಗ್ ಮೂಲಕ ಇದನ್ನ ನಿರ್ಮಿಸ್ತಾರೆ. ಇದಕ್ಕೂ ಕೂಡ ಆಗುತ್ತೆ. ಜೊತೆಗೆ ಬರುವಂತವ್ರು ಅಂದ್ರೆ ಈಗ ಸ್ವಲ್ಪ ರೀತಿಯಲ್ಲಿ ಜನರಿಗೂ ಕೂಡ ಆಸಕ್ತಿ ಇರುತ್ತೆ, ಹೊರಗಡೆ ಎಲ್ಲಾದ್ರೂ ಸ್ಟೇ ಆಗ್ಬೇಕು, ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬೇಕು, ಸ್ವಲ್ಪ ದಿವಸ ಕಳಿಬೇಕು ಅಂತ. ಸೊ ಅಂತವ್ರಿಗೆ ಒಂದು ಮನೆಯ ಒಂದು ರೆಂಟಿಗೆ ರೀತಿ ತಗೋಬಹುದು. ಸೊ ಒಂದು ಡೈಲಿ ಚಾರ್ಜಸ್ ಇರುತ್ತೆ. ಸೊ ಗೆಸ್ಟ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರು ಬಂದು ಇಲ್ಲಿ ಸ್ಟೇ ಆಗಿ ಪಾರ್ಟಿ ಆಗಿರ್ಬೋದು. ಸೊ ಈ ರೀತಿ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಲ್ಲರೂ ಕೂಡ ಸ್ಟೇ ಆಗುವಂತ ಅದ್ಭುತವಾದಂತ ಲೊಕೇಶನ್ ಇದಾಗಿರುತ್ತೆ. ತುಂಬಾನೇ ಐಷಾರಾಮಿಯಾಗಿದೆ. ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಎಲ್ಲವೂ ಕೂಡ ಇದೆ. ಚಂದನ್ ಶೆಟ್ಟಿ ಅವರು ಬಹಳಷ್ಟು ಖುಷಿಯಾಗಿದೆ. ಅಂತೂ ಮೈಸೂರಿನಲ್ಲಿ ತಮ್ಮ ಒಂದು ಕನಸಿನ ಮನೆಯನ್ನ ನಿರ್ಮಿಸಿದ್ದಾರೆ. ಅದನ್ನ ವೆಬ್ಸೈಟ್ ನಲ್ಲಿಯೂ ಸಹ ಹಾಕಿರ್ತಾರೆ. ಸೊ ಅಲ್ಲಿ ಗೆಸ್ಟ್ ಗಳು ಬುಕ್ ಮಾಡ್ಕೋಬಹುದು. ಇಷ್ಟು ಅಂತ ಚಾರ್ಜಸ್ ಇರುತ್ತೆ. ಸೊ ಆರಾಮಾಗಿ ಹೋಗಿ ಸ್ಟೇ ಆಗ್ಬೋದು, ಎಂಜಾಯ್ ಮಾಡಬಹುದು. ಅಲ್ಲಿ ಚಂದನ್ ಶೆಟ್ಟಿ ಅವರು ಸದ್ಯಕ್ಕೆ ಸಿನಿಮಾಗಳಲ್ಲಿ ಬಿಸಿ. ಅವರೇ ಖುದ್ದು ಒಂದು ಕನಸಿನ ಮನೆಗೆ ಏನೇನು ಸೆಲೆಕ್ಷನ್ ಬೇಕು, ಪ್ರೊಸೆಸ್ ಒಳಗಡೆ ಫರ್ನಿಚರ್ ಆಗಿರ್ಬೋದು, ಇಂಟೀರಿಯರ್ಸ್ ಎಲ್ಲವನ್ನೂ ಕೂಡ ಖುದ್ದು ಅವರೇ ಹೋಗಿ ಹ್ಯಾಂಡ್ ಪಿಕ್ ಮಾಡಿರೋದಂತೆ. ಚೆನ್ನಾಗಿದೆ. ಒಂದು ಅದ್ಭುತವಾದಂತ ಮನೆ ಮೈಸೂರಿನಲ್ಲಿ ಲೊಕೇಟ್ ಆಗಿರೋದು. ಆಸಕ್ತಿ ಇದ್ದಂತವ್ರು ಚಂದನ್ ಶೆಟ್ಟಿ ಅವರ ಮನೆಯಲ್ಲಿ ಉಳಿಬೇಕು, ಈ ಒಂದು ಅದ್ಭುತವಾದಂತ ಮನೆಯಲ್ಲಿ ಸಮಯವನ್ನ ಕಳಿಬೇಕು ಅಂದ್ರೆ ಆನ್ಲೈನ್ ಮೂಲಕ ಬುಕ್ ಮಾಡಿಕೊಂಡು ಎಷ್ಟು ಜನ ಗೆಸ್ಟ್ ಬೇಕಾದ್ರೂ ಹೋಗ್ಬೋದು. ಸುಮಾರು ಒಂದು 8-9 ಜನ ಈ ಒಂದು ಮನೆಯಲ್ಲಿ ಉಳಿಯಬಹುದು. ಸೊ ಆ ರೀತಿಯ ಒಂದು ವ್ಯವಸ್ಥೆ ಚಂದನ್ ಶೆಟ್ಟಿ ಅವರು ಮಾಡಿದ್ದಾರೆ. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲವೂ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೇ ಒಂದು ಮನೆ ನಿರಂತರ ಸನ್ವಿಲ್ಲಾ ಅಂತ. ಸೊ ಅದ್ಭುತವಾದಂತ ಹೋಮ್ ಸ್ಟೇ ಇದಾಗಿರುತ್ತೆ. ನಿರಂತರ ಸನ್ಶೈನ್ ವಿಲ್ಲಾ ಆನ್ಲೈನ್ ಮೂಲಕ ಬುಕ್ ಮಾಡ್ಕೊಂಡು ಸುಮಾರು ಒಂದು 8-9 ಜನ ಹೋಗಿ ಆರಾಮಾಗಿ ಸ್ಟೇ ಆಗ್ಬೋದು. ಮೈಸೂರಿನಲ್ಲಿ ಲೊಕೇಟ್ ಆಗಿರುವಂಥ ಅದ್ಭುತವಾದಂಥ ಪ್ರಾಪರ್ಟಿ ಇದು. ಚಂದನ್ ಶೆಟ್ಟಿ ಅವರೇ ಓನರ್ ಆಗಿರ್ತಾರೆ. ಸೊ ಅಲ್ಲಿ ಹೋಗಿ ಸ್ಟೇ ಆಗ್ಬೋದು.